ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದ್ಬಿಟ್ಟು ಒಂದು ಪಟೇಲಾ ಪ್ಯಾಂಟ್ ಅಂದರೆ ಡ್ರೆಸ್ಸು ಕೊಟ್ಟಿದ್ದಾರೆ. ನೋಡಿ, ಡ್ರೆಸ್ಸು ಕಟಿಂಗ್ ಮಾಡಬೇಕು. ಎರಡು ಒಂದೇ ಕಲರ್ ಇದೆ, ಸ್ವಲ್ಪ ಇದು ಡಿಸೈನ್ ಇದೆ. ಇದು ಪ್ಯಾಂಟ್, ಓಕೆನಾ. ಇವಾಗ ಇದನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡೋಣ, ಬನ್ನಿ. ಒಬ್ಬೊಬ್ರು ಡ್ರೆಸ್ಗಳು ಹೇಗಿದೆ, ಕಡಿಮೆನೆ ಡ್ರೆಸ್ಗಳೆಲ್ಲ ರೆಡಿಮೇಡ್ ಡ್ರೆಸ್ಗಳು ಬಂದಿರೋದ್ರಿಂದ ಈ ಥರ ಡ್ರೆಸ್ಗಳು ಕಡಿಮೆ ಆದರೂ ಹೊಲಿಸ್ತಾರೆ. ಕೆಲವ್ರಿಗೆ ರೆಡಿಮೇಡ್ ಕಂಫರ್ಟಬಲ್ ಆಗಲ್ಲ, ಆ ಥರದವರು ಈ ಥರದನ್ನ ಹೊಲಿಸ್ತಾರೆ. ನಾನು ಪಟೇಲಾ ಪ್ಯಾಂಟ್ ಜಾಸ್ತಿ ಇಷ್ಟಪಡ್ತೀನಿ, ಹಾಗಾಗಿ ಫಸ್ಟ್ಗೆ ಈ ರೀತಿ ಬಟ್ಟೆ ತೊಗೊಂಡಿದ್ದೀನಿ. ಆಲ್ರೆಡಿ ಪೀಸ್ ಬಂದಿರುತ್ತೆ. ಇದು ನಾವೇನು ಹೆಚ್ಚು ಕಡಿಮೆ ಅಂತ ಏನು ನೋಡೋಂಗಿಲ್ಲ. ಇದು ಪ್ಯಾಂಟ್ಗೆ ಅಂತಲೇ ಕೊಟ್ಟಿರೋ ಪೀಸ್ ಇದು, ಓಕೆನಾ. ಇವಾಗ ಇದು ಬಂದ್ಬಿಟ್ಟು ಈ ಥರ 4 ಫೋಲ್ಡ್ ಮಾಡ್ಕೋಬೇಕು, ಓಕೆನಾ. ಈ ಥರ ಡಬಲ್ ಫೋಲ್ಡ್ ಮಾಡಿ ಆಮೇಲೆ ಅದನ್ನು ಇನ್ನೊಂದೆರಡು ಫೋಲ್ಡ್ ಮಾಡ್ಕೊಳ್ಳಿ. ಒಟ್ಟು 4 ಫೋಲ್ಡಿಂಗ್ ಆಗಿದೆ. ಅಂದರೆ ಈ ಪ್ಯಾಂಟ್ಗೆ ಎರಡು ಕಡೆ 2 ಕಾಲ್ಗೂ ಬರುತ್ತಲ್ಲ, ಅದು ಆ ಥರ. ಅಂದರೆ ಬಿಗಿನರ್ಸ್ಗೆ ಸ್ವಲ್ಪ ಗೊತ್ತಿರಲ್ಲ ಅಂತ ಥರ ಹೇಳಿದೆ. ಇವಾಗ ಇದು ಡಬಲ್ ಫೋಲ್ಡ್ ಮಾಡಿರಂದ್ರೆ ಒಂದು ಸೆಟ್ಟು ಆ ಕಡೆ ಒಂದು ಈ ಕಡೆ ಒಂದು ಹಿಂಗೆ ಬರುತ್ತೆ, ಅದಕ್ಕೋಸ್ಕರ. ಇವಾಗ ಇದನ್ನು ಫಸ್ಟ್ ಕೆಳಗಡೆ ನಮಗೆ ಒಂದು 2 ಇಂಚಷ್ಟು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು, ಓಕೆನಾ. ಇದಕ್ಕೆ ಇಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ 2 ಇಂಚು. ನೀವು ಇಲ್ಲಿ ಬೇಕಾದ್ರೆ ಕ್ಯಾನ್ವಾಸ್ ಇದ್ರೆ ಕ್ಯಾನ್ವಾಸ್ ಹಾಕ್ಬೋದು, ಇಲ್ಲ ಅಂದರೆ ಏನೂ ಇಲ್ಲ. ಇದು ಮಾಮೂಲಿ ಬಟ್ಟೆ ಪೀಸ್ ಇರುತ್ತಲ್ಲ ಒಳಗಡೆಗೆ, ಈ ಥರದ್ದು ಯಾವುದಾದ್ರೂ ಒಂದು ವೇಸ್ಟ್ ಪೀಸ್ ಕೊಟ್ಟು ಹೊಲಿದ್ರೂ ಚೆನ್ನಾಗಿರುತ್ತೆ, ಓಕೆನಾ. ಇಲ್ಲ ಕ್ಯಾನ್ವಾಸ್ ಇವಾಗೆಲ್ಲ ಸಿಗುತ್ತೆ ರೆಗ್ಯುಲರ್ ಆಗಿ, ನೀವು ಬೇಕಾದ್ರೆ ಕ್ಯಾನ್ವಾಸು ಯೂಸ್ ಮಾಡ್ಬೋದು, ಓಕೆನಾ. ತೊಂದರೆ ಏನಿಲ್ಲ. ಇಲ್ಲಿಂದ ಇಲ್ಲಿಗೆ ನಾನು ಒಂದು 2.5 ಇಂಚ್ಗೆ ಮಾರ್ಕ್ ಮಾಡಿದ್ದೀನಿ, ಓಕೆನಾ. ಡಬಲ್ ಫೋಲ್ಡ್ ಮಾಡೋದಕ್ಕೋಸ್ಕರ ಒಂದು 2 ಇಲ್ಲ 2.5 ಇಂಚು, 2 ಇಂಚ್ ತೊಗೊಂಡ್ರು ನಡೆಯುತ್ತೆ, ಓಕೆನಾ. ಈ ರೀತಿ ಮಾರ್ಕ್ ಮಾಡಿದ್ದೀನಿ. ನಾವಿಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಡೋಣ. ಈಗ ಪ್ಯಾಂಟ್ನ ಉದ್ದ ತಗೋಬೇಕು. ಇದು ನನಗೆ ಮೆಜರ್ಮೆಂಟ್ ಕೊಟ್ಟಿದ್ದಾರೆ, ಓಕೆನಾ. ಅವ್ರು ಪ್ಯಾಂಟ್ ಕೊಟ್ಟಿಲ್ಲ, ಅಳತೆ ಪ್ಯಾಂಟ್ ಕೊಟ್ಟಿಲ್ಲ, ಮೆಜರ್ಮೆಂಟ್ ಕೊಟ್ಟಿದ್ದಾರೆ. ಆ ಮೆಜರ್ಮೆಂಟ್ ಪ್ರಕಾರ ಕಟಿಂಗ್ ಮಾಡ್ಕೊಳ್ಳೋಣ, ಓಕೆನಾ. ಪಟೇಲಾ ಪ್ಯಾಂಟ್ ಇದು. ಪ್ಯಾಂಟ್ನ ಉದ್ದ ಬಂದ್ಬಿಟ್ಟು 34 ಇಂಚು. ಪ್ಯಾಂಟ್ನ ಉದ್ದ ಬಂದ್ಬಿಟ್ಟು 34 ಇಂಚಿದೆ ನೋಡಿ, 34 ಇಂಚ್ ಬರುತ್ತೆ. ಈ 34 ಇಂಚಲ್ಲಿ 7 ಇಂಚು ಇದಕ್ಕೆ ಹೋಗುತ್ತೆ, ಮೇಲ್ಗಡೆ ಸೊಂಟದ ಹತ್ರ ಪಟ್ಟಿ ಬರುತ್ತಲ್ಲ ಅಲ್ಲಿಗೆ ಹೋಗುತ್ತೆ. 7 ಇಂಚು ಲೆಸ್ ಮಾಡಿಕೊಂಡು ತಗೊಳ್ಳೋಣ, ಓಕೆನಾ. 34 ಇಂಚು, ಇಲ್ಲಿ 7 ಇಂಚು ಬಿಟ್ಟು ಇಲ್ಲಿಗೆ ತಗೊಳ್ಳೋಣ, ಓಕೆನಾ. ಇವಾಗ ಇಲ್ಲಿ ಬಿಟ್ಟು ಇಲ್ಲಿ ಒಂದು ಅರ್ಧ ಇಂಚು ಸ್ಟಿಚಿಂಗ್ ಬಿಟ್ಕೊಳ್ಳಿ, ಓಕೆನಾ. ಇಷ್ಟೇನೆ. ನಾವು ಇನ್ನು 7 ಇಂಚು ಹೆಂಗಿದೆ ಇಲ್ಲಿ ಎಕ್ಸ್ಟ್ರಾ ತಗೋಬೇಕು ಅದು ಪಟ್ಟಿಗೆ, ಓಕೆನಾ. ಇವಾಗ ಈ ರೀತಿ ನೀಟಾಗಿ ಒಂದೇ ಸಮನಾಗಿ ಮಾರ್ಕ್ ಹಾಕೊಳ್ಳಿ, ಓಕೆನಾ. ಇದಕ್ಕೇನು ಬಟ್ಟೆ ಜಾಸ್ತಿ ಇದೆ ಅಂತ ಏನಿಲ್ಲ, ಇದ್ರೆ ಫ್ರಿಲ್ ಕೊಡಿ, ಚೆನ್ನಾಗಿ ಕಾಣಿಸುತ್ತೆ, ಜಾಸ್ತಿ ಫ್ರಿಲ್ ಬರುತ್ತೆ ಅಷ್ಟೇ, ಓಕೆನಾ. ಇವಾಗ ಕೆಳಗಡೆ ಬಂದ್ಬಿಟ್ಟು 12 ಇಂಚು ಅಂದರೆ 6 ಇಂಚು ಬರುತ್ತೆ. 6 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಇಲ್ಲಿಂದ ಇಲ್ಲಿಗೆ ಒಂದು 2 ಇಂಚು ಎಕ್ಸ್ಟ್ರಾ ಬಿಡ್ತೀನಿ ಬಟ್ಟೆ, ಓಕೆನಾ. 2 ಇಂಚು ಅಷ್ಟೇ. ಮತ್ತು ಇಲ್ಲಿಂದ ಇಲ್ಲಿಗೆ ನಾವು ಮೇಲೆ 7 ಇಂಚು ತೊಗೋತೀವಲ್ವ, ಇಲ್ಲಿಂದ ಒಂದು 8 ಇಂಚು ತೊಗೊಳ್ಳೋಣ, ಓಕೆನಾ. ಇಲ್ಲಿಂದ ಇಲ್ಲಿಗೆ 8 ಇಂಚು ಈ ರೀತಿ ಮಾರ್ಕ್ ಮಾಡಿಕೊಂಡು ಮತ್ತೆ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ನಾನು ಇದು ಫುಲ್ಲು ಬಟ್ಟೆ ಎಷ್ಟಿದೆ ಅಷ್ಟು ಫ್ರಿಲ್ ಕೊಡೋಣ ಅಂದ್ಕೊಂಡಿದ್ದೀನಿ, ಬಟ್ಟೆ ವೇಸ್ಟ್ ಮಾಡ್ದೇನೆ. ಇವಾಗ ಎಷ್ಟಿದೆ ಅಷ್ಟು ನಾನು ಫ್ರಿಲ್ಲು ದೊಡ್ಡದಾಗಿ ಫ್ರಿಲ್ ಕೊಟ್ಬಿಡ್ತೀನಿ, ಓಕೆನಾ. ಇಲ್ಲಿ ಒಂದು ಸಮ ಕಟ್ ಮಾಡಿಕೊಂಡು ಫ್ರಿಲ್ ಕೊಡ್ತೀನಿ. ಮತ್ತು ಇಲ್ಲಿಂದ ಇಲ್ಲಿಗೆ ಇದು ರೀತಿ ಜಾಯಿಂಟ್ ಮಾಡ್ಕೋಬೇಕು, ಓಕೆನಾ. ಇದನ್ನು ಈ ರೀತಿ ನೀಟಾಗಿ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ ಅಷ್ಟೇ, ಓಕೆನಾ. ಇಷ್ಟೇ. ಪಟೇಲಾ ಪ್ಯಾಂಟ್ ಅಂತೂ 5 ನಿಮಿಷ ಕಟ್ ಮಾಡ್ಕೋಬೋದು ನೀವು, ಈಸಿಯಾಗಿರುತ್ತೆ. ಆಮೇಲೆ ಬಟ್ಟೆ ಇದು ಜಾಸ್ತಿ ಇರೋದ್ರಿಂದ ಬೆಲ್ಟ್ಗೂ ಇದು ಮೇಲ್ಗಡೆ ಪಟ್ಟಿಗೂ ಆರಾಮಾಗಿ ಸಿಗುತ್ತೆ, ಇದನ್ನು ಸಿಗುತ್ತೆ. ಇವಾಗ ಇದು ನಾವು ಬೆಲ್ಟ್ ಇದೆಷ್ಟು ತೊಗೋತೀವಿ, ಇದು ಎಕ್ಸ್ಟ್ರಾ ಎಷ್ಟೇ ಬಂದ್ರೂ ಫ್ರಿಲ್ ಕೊಟ್ಕೋಬೋದು, ತೊಂದರೆ ಏನಿಲ್ಲ, ಓಕೆನಾ. ಇಷ್ಟೇನೆ. ಮಾಮೂಲಿ ಉದ್ದ ತೊಗೊಳ್ಳಿ, ಮಾಮೂಲಿ ಕಾಲು ಕೆಳಗಡೆ ಸುತ್ತಾಳತೆ ತೊಗೊಳ್ಳಿ, ಮಾಮೂಲಿ ಇದ್ರ ಲೆಂತ್ ಎಷ್ಟಿದ್ರು ತೊಗೊಳ್ಳಿ, ಯಾಕಂದರೆ ಇದನ್ನ ಫ್ರಿಲ್ ಕೊಡೋದ್ರಿಂದ ಜಾಸ್ತಿ ಇದ್ರೆ ಏನು ತೊಂದರೆ ಇಲ್ಲ. ಇಲ್ಲಿಂದ ಇಲ್ಲಿಗೆ ನೀವು ಮೇಲ್ಗಡೆ ಎಷ್ಟು ತೊಗೊಂಡಿರ್ತೀರ ಅದಕ್ಕಿಂತ ಇವಾಗ 15 ಇಂಚ್ ಅಂತೂ ರೆಗ್ಯುಲರ್ ಆಗಿ ಬೇಕೇ ಬೇಕು ದೊಡ್ಡವ್ರಿಗೆ. ಹಂಗಾಗಿ ಮೇಲ್ಗಡೆ 7 ಇಂಚ್ ಆದರೆ ಇಲ್ಲಿ 8 ಇಂಚ್ ತೊಗೊಂಡಿದ್ದೀನಿ, ಓಕೆನಾ. ಟೋಟಲ್ 15 ಇಂಚ್ ಬರುತ್ತೆ, ಓಕೆನಾ. ಆ ರೀತಿ ದೊಡ್ಡವ್ರಿಗೊಂದು ಅಲ್ಲಿ ಉದ್ದ ಲೆಂತ್ ಬಂದ್ಬಿಟ್ಟು 15 ಇಂಚ್ ಬರಲೇಬೇಕು. 15 ಇಲ್ಲಾಂದರೆ ಬೇಕು ಅಂದರೆ 14 ಇಂಚು ಮಾಡ್ಕೋಬೋದು. ಒಂದ್ಸಲ ಟೈಟ್ ಆಗಿಬಿಡುತ್ತೆ, ಇದು ಪಟೇಲಾ ಪ್ಯಾಂಟ್ ಆಗಿರೋದ್ರಿಂದ 1 ಇಂಚು ಲೂಸ್ ಇದ್ರೂ ಏನು ತೊಂದರೆ ಏನಿಲ್ಲ. ಹಾಗಾಗಿ ನಾನು ಇಲ್ಲಿ 7 ಇಂಚ್ ತೊಗೋತೀನಿ, ಇದು 8 ಇಂಚ್ ತೊಗೊಂಡಿದ್ದೀನಿ. ಸ್ಟಿಚಿಂಗ್ ಅರ್ಧ ಇಂಚ್ ಹೋಗುತ್ತೆ, ಓಕೆನಾ. ಅಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಂಡ್ರೆ ಮುಗೀತು ಅಷ್ಟೇ, ಓಕೆನಾ. ಇಷ್ಟೇ ಪಟೇಲಾ ಪ್ಯಾಂಟ್ ಕಟ್ಟಿಂಗು ಮುಗೀತು. ಈಗ ಇಲ್ಲಿಗೆ ಕಟ್ ಮಾಡ್ಕೋತೀನಿ.
ಇಲ್ಲಿಂದ ನೀಟಾಗಿ ಕಟ್ ಮಾಡ್ಕೊಳ್ಳಿ ಅಷ್ಟೇ. ಕಟ್ ಮಾಡಿಕೊಂಡು ಇಲ್ಲಿ ಒಂದೇ ಸಮನಾಗಿ ಕಟ್ ಮಾಡ್ಕೊಳ್ಳಿ ಅಷ್ಟೇ. ಇಷ್ಟೇ ನೋಡಿ, ಮುಗಿದಿತ್ತು. ನೋಡಿ ಇಷ್ಟೇ. ಪ್ಯಾಂಟ್ನ ಫೋಲ್ಡ್ ಮಾಡಿದ್ರೆ ನಿಮಗೆ ಮುಗಿದೆ ಹೋಯ್ತು. ಓಕೆನಾ? ಇದನ್ನು ಈಗ ಇದ್ರ ಸೊಂಟದ ಸುತ್ತಳತೆ ತಗೊಳ್ಳಿ. ಇದು ಸುತ್ತಳತೆ ತಗೊಂಡು ಕಟ್ ಮಾಡಿಕೊಂಡ್ರೆ ಮುಗೀತು. ಓಕೆನಾ? ತೋರಿಸ್ತೀನಿ. ಸೊಂಟದ ಸುತ್ತಳತೆ ಬಂದ್ಬಿಟ್ಟು ನಮಗೆ ಓಕೆನಾ 40 ಇಂಚ್ ತಗೊಳ್ಳೋಣ. ನೋಡಿ, ಈ ಕಡೆ 1 ಇಂಚು ಸ್ಟಿಚಿಂಗ್ ಬಿಟ್ಬಿಡಿ. 41. ಇದು ಉದ್ದಕ್ಕಿರೋದ್ರಿಂದ ನಾನು ತಗೋತಾ ಇದ್ದೀನಿ. ಇಲ್ಲ ಹಾಫ್ ಇದ್ರೆ ಅದು ಫೋಲ್ಡ್ ಮಾಡಿ ತಗೋಬೇಕಾಗುತ್ತೆ. ನೀವು 2 ಭಾಗ ಮಾಡಿ. ಓಕೆನಾ? ಇಲ್ಲಿ ಕಟ್ ಮಾಡ್ಕೊಂಡ್ರೆ ಇವಾಗ ಇದು ಇಷ್ಟೇ. ಈಗ ಬರುತ್ತೆ. ಓಕೆನಾ? ನೋಡಿ, ಇದೇ ಸೊಂಟದ ಸುತ್ತಳತೆ 20 ಇಂಚು. ಸೊಂಟದ ಸುತ್ತಳತೆ ಏನಿರುತ್ತೆ ಅದರ ಅಳತೆ ನೋಡ್ಕೊಂಡು ತಗೊಳ್ಳಿ. ಓಕೆನಾ? ನಾನು 20 ಇಂಚ್ ಇದೆ, ನಾನು 22 ತಗೋತೀನಿ. ಒಂದು 2 ಇಂಚ್ ಎಕ್ಸ್ಟ್ರಾ ತಗೋತೀನಿ ಅಷ್ಟೇನೆ. ಇದು ಸರಿಯಾಗಿದೆ. ಇದು ಬೇಡ, ಇಷ್ಟು ತಗೊಂಡ್ಬಿಡೋಣ. ಇದರಲ್ಲಿ ನಮ್ಗೆ ಬೇಕಾಗಿರೋದು 7 ಇಂಚು. ಓಕೆನಾ? 7 ಇಂಚ್ ಬಂದರೆ ಸಾಕು. ಇನ್ನು ಮಿಕ್ಕಿದ್ದು ಮೇಲ್ಗಡೆ ಫೋಲ್ಡಿಂಗ್ ಮಾಡಿ ನೆಕ್ಸ್ಟ್ ಉಳ್ಕೊಳ್ಳುತ್ತೆ ಅಷ್ಟು ತೆಗೆದುಬಿಡೋಣ. ಓಕೆನಾ? ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಇಟ್ಕೊಳ್ಳಿ. ಈಗ ಇಲ್ಲಿ ನಮಗೆ ಒಂದು 1.5 ಇಂಚ್ ಆದರೆ ಸಾಕು ಫೋಲ್ಡಿಂಗ್ಗೆ. ಇದು ಹಂಚಿರೋದ್ರಿಂದ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಕ್ಕೆ ಸಾಕು. ಓಕೆನಾ? ಇಲ್ಲಿಗೆ ಬರುತ್ತೆ ಹಂಚು. ಇಲ್ಲಿಂದ ನಾವು ಮಾರ್ಕ್ ತಗೊಳ್ಳೋಣ 7 ಇಂಚ್. ಇಲ್ಲಿಂದ 7 ಇಂಚು, ಒಂದು ಅರ್ಧ ಇಂಚು ಸ್ಟಿಚಿಂಗಿಗೆ. ಓಕೆನಾ? ಇವಾಗ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟೇ. ಓಕೆನಾ? ಇವಾಗ ಇದನ್ನು ಕಟ್ ಮಾಡ್ಕೊಂಬಿಡೋಣ. ಇಷ್ಟೇ. ಬಟ್ಟೆ ಜಾಸ್ತಿ ಇದ್ರೆ ನೀವು ಆರಾಮಾಗಿ ಕಟಿಂಗ್ ಮಾಡ್ಕೋಬೋದು. ಓಕೆನಾ? ಈ ರೀತಿ ಕಟಿಂಗ್ ಆಯ್ತು ನೋಡಿ. ಇಷ್ಟೇನೆ. ಇದು ಆ ಕಡೆ ಒಂದು ಪೀಸ್, ಈ ಕಡೆ ಒಂದು ಪೀಸ್. ಓಕೆನಾ? ಇದು ಫ್ರಿಲ್ ಕೊಟ್ಕೋಬೇಕು. ಈ ರೀತಿ ಬರುತ್ತೆ. ಓಕೆನಾ? ಈ ರೀತಿ ತೆಗೆದ್ಬಿಟ್ಟು ಈ ಕಡೆ ಒಂದು ಈ ರೀತಿ ಬರುತ್ತೆ. ಓಕೆನಾ? ಇಲ್ಲಿಂದ ಇದನ್ನ ಈ ರೀತಿ ಫ್ರಿಲ್ ಕೊಟ್ಕೋಬೇಕು. ಹಿಂಗೆ ಫ್ರಿಲ್ ಕೊಟ್ಕೊಂಡ್ರೆ ನಿಮ್ಗೆ ಈ ಕಡೆ ಈ ರೀತಿ ಬರುತ್ತೆ. ಓಕೆನಾ? ಹಿಂಗೆ ಫ್ರಿಲ್ ಕೊಟ್ಕೊಳ್ಳೋದು. ಓಕೆನಾ? ಈ ರೀತಿ ಇದು ಪಟೇಲ ಪ್ಯಾಂಟ್. ಓಕೆನಾ? ಇದು ನೋಡಿ ಫ್ರೆಂಡ್ಸ್, ಇವಾಗ ಪಟೇಲ ಪ್ಯಾಂಟ್ ಸ್ಟಿಚಿಂಗ್ ಮಾಡೋಣ ಬನ್ನಿ. ಮೊದಲನೇದಾಗಿ ಕೆಳಗಡೆ ಬಾಟಮ್ಗೆ ಕ್ಯಾನ್ವಸ್ ತೊಗೊಂಡಿದ್ದೀನಿ. ಕ್ಯಾನ್ವಸ್ ಕೊಡ್ಬೋದು. ನಿಮ್ಮ ಹತ್ರ ಕ್ಯಾನ್ವಸ್ ಇಲ್ಲ ಅಂದರೆ ನೀವು ಬಟ್ಟೆ ಪೀಸ್ನೇ ಅದೇ ಥರ ಫೋಲ್ಡ್ ಮಾಡಿ ಬಟ್ಟೆ ಕೊಟ್ಟು ಹೊಲಿದ್ರೆ ಸ್ವಲ್ಪ ಥಿಕ್ನೆಸ್ ಆಗಿರುತ್ತೆ. ಇಲ್ಲ ತೊಗೋತೀವಪ್ಪ ಏನು ಎಷ್ಟೆಷ್ಟು ಆಗ್ಬಿಡುತ್ತೆ ಅಂತ ಅನ್ನೋದಾದರೆ ತೊಗೋಬೋದು. ಒಂದು ರೋಲ್ ಬರುತ್ತೆ ಬಾಟಮ್ ಕ್ಯಾನ್ವಸ್ಸು. ನಿಮಗೆ 1 ಇಂಚು, 1.5 ಇಂಚು, 1/4 ಇಂಚು ಆ ಥರ ಎಲ್ಲ ಸಿಗುತ್ತೆ. ನಾನು 1 ಇಂಚಲ್ಲಿ ತಂದಿಟ್ಕೊಂಡಿದ್ದೀನಿ ಚಿಕ್ಕದಾಗಿ. ಅದನ್ನು ಒಂದು ರೋಲ್ ಬರುತ್ತೆ. ಅದು ಕಡಿಮೆನೇ, ಅಂದರೆ ಅದು ಎಷ್ಟು ರೇಟು ಅಂತ ನೆನಪಿಲ್ಲ ನನಗೆ, ಯಾಕೆಂದರೆ ನಾನು ಹೋಲ್ಸೇಲಲ್ಲಿ ತಂದಿಟ್ಕೊಂಡಿದ್ದೀನಿ. ಅಂಥದ್ದು ಬೇಕಾದ್ರೆ ನಿಮಗೆ ಅಂಗಡಿಗಳಲ್ಲಿ, ಮಾಮೂಲಿ ಟೈಲರಿಂಗ್ ಶಾಪ್ಗಳಲ್ಲಿ ಟೈಲರಿಂಗ್ ಐಟಮ್ ಮಾರ್ತಾರಲ್ಲ, ಅಲ್ಲಿ ಮೀಟ್ರ್ ಲೆಕ್ಕದಲ್ಲಿ ಸಿಗುತ್ತೆ. ಬೇಕು ಅಂದರೆ ತಂದು ಹಾಕೋಬೋದು. ಇಲ್ಲ ಬೇಡ ಅನ್ನೋರು ಮಾಮೂಲಿ ಒಂಚೂರು ಬಟ್ಟೆ ಪೀಸ್ನ ಕೊಟ್ಬಿಟ್ಟು ಬೇಕಾದರೆ ಸ್ಟಿಚ್ ಮಾಡ್ಬೋದು. ನಾವು ಹೆಂಗೆ ಕ್ಯಾನ್ವಸ್ ಕೊಡ್ತೀವಿ ಅದೇ ಅಳತೆಗೆ ಬಟ್ಟೆ ಪೀಸ್ ಕಟ್ ಮಾಡ್ಕೊಂಡು ಡಬಲ್ ಫೋಲ್ಡಲ್ಲಿ ಅಟ್ಯಾಚ್ ಮಾಡಿದ್ರೆ ತಿಕ್ಕಾಗಿ ಬರುತ್ತೆ. ಓಕೆನಾ? ಅದು ಡಬಲ್ ಕೆಲಸ ಅನ್ನೋರು ಇದನ್ನು ಮಾಡ್ಕೋಬೋದು. ಅದು ಅವ್ರ ಆಪ್ಷನ್. ಓಕೆನಾ? ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಅದನ್ನ ನೀಟಾಗಿ ಒಂದು 4 ಸ್ಟಿಚ್ ಹಾಕೊಳ್ಳಿ. ನೀವು ರೋಲ್ ಮಾಡೋದು ಹಾಕೋಬೋದು, ಇಲ್ಲ ಸ್ಟ್ರೇಟ್ ಆಗೋದ್ರೂ ಹಾಕೋಬೋದು. ಇವಾಗ ನೋಡಿರ್ಬೋದು ಡಿಸೈನಾಗೆಲ್ಲ ಹಾಕ್ತಾರೆ. ಆ ಥರ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಹಾಕ್ಬೋದು. ನಾನು ಸುಮ್ಮನೆ ಸ್ಟ್ರೈಟಾಗಿ 4 ಹೊಲಿಗೆ ಹಾಕಿದೆ ಫೋಲ್ಡಿಂಗ್ ಆದಮೇಲೆ. ಆಮೇಲೆ ಎರಡು ಕಡೆ ಪ್ಯಾಂಟ್ದು ಇದನ್ನು ಹಂಗೆ ಸ್ಟಿಚ್ ಮಾಡ್ಕೋಬೇಕು. 2 ಕಡೆ ಹಾಗೆ ಕ್ಯಾನ್ವಸ್ ಹಾಕಿ ಸ್ಟಿಚ್ ಮಾಡಿದ್ಮೇಲೆ 2 ಜೈಂಟ್ ಮಾಡ್ಕೋಬೇಕು. ಮಧ್ಯದಲ್ಲಿ 2 ಕಡೆ ಪೀಸನ್ನು ಮಧ್ಯಕ್ಕೆ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಈ ಥರ ಒಂದು ಕಡೆ ಸ್ಟಿಚ್ ಮಾಡಿ, ಅಲ್ಲಿ ನೀವು ಓವರ್ಲಾಕ್ ಮಾಡೋದು ಅವಶ್ಯಕತೆ ಇಲ್ಲ ಅನ್ನೋದಾದರೆ ಅದನ್ನು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ 1 ಇಂಚಿಗೆ ಸ್ಟಿಚ್ ಮಾಡಿಬಿಟ್ಟು ಅವಾಗ ಏನಾಗುತ್ತೆ ಅಲ್ಲಿ ನೀವು ಓವರ್ಲಾಕ್ ಮಾಡೋ ಅವಶ್ಯಕತೆ ಇರೋಲ್ಲ. ಓಕೆನಾ?
ನೀಟಾಗಿ ಅಲ್ಲೇ ಫೋಲ್ಡಿಂಗ್ ಆಗಿಬಿಡುತ್ತೆ, ಎಳೆಗಳು ಬಿಚ್ಕೊಳ್ಳಲ್ಲ. ನಿಮ್ಮ ಹತ್ರ ಮನೆಯಲ್ಲಿ ಇವಾಗ ಜಿಗ್ಜಾಗ್ ಇದು ಓರ್ಲಾಕ್ ಮಿಷಿನ್ ಇಲ್ಲ ಅನ್ನೋರು ಈ ಥರ ಮೆಥಡಲ್ಲಿ ಯೂಸ್ ಮಾಡಿ, ತುಂಬ ಈಸಿಯಾಗಿರುತ್ತೆ. ಅದು ದೊಡ್ಡದು ಮಾತ್ರ ಸ್ಟಿಚ್ ಮಾಡೋಕ್ಕಾಗಲ್ಲ. ಇವಾಗ ಇದನ್ನೆಲ್ಲನೂ ಓರ್ಲಾಕ್ ಥರನೇ ಮಾಡಿಬಿಟ್ರೆ ಅದೊಂದು ದೊಡ್ಡ ಹೊಲಿಗೆದೇನು ತೊಂದರೆ ಆಗೋಲ್ಲ. ಓಕೆನಾ, ಅಂದರೆ ಸುತ್ತ ಸ್ಟಿಚಿಂಗ್ ಮಾಡ್ತೀವಲ್ಲ ಅದು ನೋಡಿ. ಈ ಕಡೆನೂ ಹಾಗೆ ಎರಡು ಜಾಯಿಂಟ್ ಮಾಡಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇದೂ ಅಷ್ಟೇ, ಸ್ಟಿಚಿಂಗ್ ಆದಮೇಲೆ ಮಾಮೂಲಿ ಅದನ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ಹಿಂಗೆ ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ ಓರ್ಲಾಕ್ ಮಾಡೋ ಅವಶ್ಯಕತೆ ಇರೋಲ್ಲ. ಇವಾಗ ಇದಾದಮೇಲೆ ಮಧ್ಯದಲ್ಲಿ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ನಾವು ಬಾಟಮು ಕ್ಯಾನ್ವಾಸ್ ಹಾಕಿದ್ದೀವಲ್ಲ ಅಲ್ಲಿಂದ ನಾನು 2 ಇಂಚ್ ಬಿಟ್ಟಿದ್ದೆ. ಆ 2 ಇಂಚ್ ಬಿಟ್ಟು ನೀವು ಎಷ್ಟು ಬಿಟ್ಟಿರ್ತೀರ ಅಷ್ಟಕ್ಕೆ ಒಂದೇ ಸಮನಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ ಸ್ಟಿಚ್ ಮಾಡಬೇಕಾದ್ರೆ ಅದು ಮಧ್ಯದಲ್ಲಿ ಎರಡು ಕರೆಕ್ಟಾಗಿ ಎರಡು ಒಟ್ಟಿಗೆ ಕೂರಬೇಕು ಮಧ್ಯದಲ್ಲಿ. ಆ ರೀತಿ ನೋಡಿಕೊಂಡು ಸ್ಟಿಚ್ ಮಾಡಿ. ಯಾಕೆಂದರೆ ನಾವು ಸ್ಟಿಚಿಂಗ್ ಮಾಡುವಾಗ ಮೇಲೆ ಕೆಳಗೆ ಆಗ್ಬೋದು ಒಂದೊಂದು ಪಾಯಿಂಟು, ಅದನ್ನು ಕರೆಕ್ಟಾಗಿ ಮಧ್ಯದಲ್ಲಿ ಕೂರಿಸ್ಕೊಳ್ಳಿ. ನಾನು ಇಲ್ಲಿ ಕೂರಿಸ್ತಾ ಇದ್ದೀನಿ ನೋಡಿ. ಇವಾಗ ಆ ಥರ ಮಧ್ಯದಲ್ಲಿ ಕೂರಿಸ್ಕೊಂಡು ಅಲ್ಲಿ ರಫ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇಷ್ಟೇ ಇದು. ಪಟಾಲ ಪ್ಯಾಂಟ್ ಅಂತೂ ಕಟ್ಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ಸೂಪರಾಗಿ ಬೇಗನೆ ಸ್ಟಿಚ್ ಮಾಡ್ಕೋಬೋದು. ನಾನು ಎರಡೂ ಒಂದೇ ವೀಡಿಯೋದಲ್ಲಿ ಹಾಕ್ತಾಯಿದ್ದೀನಿ, ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ. ಇವಾಗ ಕಟ್ಟಿಂಗ್ ಒಂದು ವೀಡಿಯೋ, ಸ್ಟಿಚಿಂಗ್ ಒಂದು ವೀಡಿಯೋ ಹಾಕಿದ್ರೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಕಟ್ಟಿಂಗ್ ಆದಮೇಲೆ ಮತ್ತೆ ಸ್ಟಿಚಿಂಗ್ ಹುಡ್ಕೋಕ್ಕೆ, ಅದಕ್ಕೋಸ್ಕರ ಎರಡೂ ಒಂದೇ ವೀಡಿಯೋದಲ್ಲಿ ಹಾಕ್ತಾಯಿದ್ದೀನಿ. ನೀವು ಕಟ್ಟಿಂಗ್ ಮಾಡಿ ಎಲ್ಲ ಸ್ಟಿಚಿಂಗ್ ಮಾಡ್ಕೋಬೋದು. ತುಂಬ ಜನ ಮನೆಗಳಲ್ಲಿ ಈ ಥರ ಪಟಾಲ ಪ್ಯಾಂಟ್ನೇ ಸ್ಟಿಚ್ ಮಾಡ್ಕೋತಾರೆ. ನೀವು ಕೂಡ ಈ ಥರ ಮಾಡ್ಕೋಬೋದು. ಓಕೆನಾ, ಈ ರೀತಿ ರೆಡಿ ಆಯಿತು ನೋಡಿ. ಈ ಥರ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ತುಂಬಾ ಈಸಿಯಾಗಿರುತ್ತೆ. ಇವಾಗ ಎರಡೂ ಒಂದೇ ಸಮ ಮಾರ್ಕ್ ಮಾಡ್ಕೊಂಬಿಟ್ಟು ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿ ಆದಮೇಲೆ ಇವಾಗ ಮೇಲ್ಗಡೆ ಪೀಸ್ ರೆಡಿ ಮಾಡ್ಕೋಬೇಕಾಗುತ್ತೆ. ಒಂದೊಂದು ಜಾಯಿಂಟಿಂಗ್ ಬಂದುಬಿಡುತ್ತೆ, ಮೇಲ್ಗಡೆ ಪೀಸು ಸಾಕಾಗಲ್ಲ. ಇವರು ಸ್ವಲ್ಪ ಕುಳ್ಳುಕಿದ್ದಾರೆ, ಆಮೇಲೆ ದೊಡ್ಡದು ಪೀಸ್ ಇದು ಬಟ್ಟೆ ಚೆನ್ನಾಗಿದೆ. ಓಕೆನಾ, ಒಂದು ಸ್ವಲ್ಪ ಲೋ ಕ್ವಾಲಿಟಿಲಿ ತೊಗೊಂಡಾಗ ಬಟ್ಟೆ ಕಡಿಮೆ ಇರುತ್ತೆ, ಸಾಕಾಗಲ್ಲ. ಓಕೆನಾ, ಇವಾಗ ಇದು ಒಂದೇ ಸಮನಾಗಿ ಈ ಥರ ಕಟ್ ಮಾಡ್ಕೊಂಬಿಟ್ಟು ಮತ್ತು ಇದು ಬಂದ್ಬಿಟ್ಟು ಟ್ಯಾಗ್ಗೆ. ಓಕೆನಾ, 1 ಇಂಚಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಟ್ಯಾಗ್ ಈ ಥರ ಜಾಯಿಂಟ್ ಮಾಡ್ಕೊಂಬಿಟ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು. ಏನಕ್ಕಪ್ಪ ಟ್ಯಾಗ್ ಅಂದರೆ ಮೊದಲೇ ಹಾಕ್ಬಿಡ್ತೀನಿ ನಾನು ಟ್ಯಾಗ್ನ ಸ್ಟಿಚಿಂಗ್ ಮಾಡ್ತಾನೆ. ಈ ರೀತಿ ಫಸ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ಎರಡು ಜಾಯಿಂಟ್ ಮಾಡ್ಕೋಬೇಕು. ಓಕೆನಾ, ಎರಡೂ ಜಾಯಿಂಟ್ ಮಾಡ್ಕೊಂಬಿಟ್ಟು ಕೆಳಗಡೆ ನಮ್ಗೆ ಎಷ್ಟು ಫೋಲ್ಡಿಂಗ್ ಮಾಡ್ತೀವಿ ಅಷ್ಟಕ್ಕೆ ಬಿಟ್ಟು ಜಾಯಿಂಟ್ ಮಾಡ್ಕೊಳ್ಳಿ. ಅಂದರೆ ಒಂದು ಕಡೆ ಇದು ಜಾಯಿಂಟಿಂಗ್ ಬಂದಿಲ್ಲ, ಉದ್ದ ಪೀಸ್ ಇತ್ತಲ್ಲ, ನಾನು ಹಾಗೆ ತೊಗೊಂಡಿದ್ದೀನಿ. ಇಲ್ಲ ಅಂದರೆ ನಿಮಗೆ ಆ ಕಡೆ ಜಾಯಿಂಟಿಂಗ್ ಬಂದರೆ ಆ ಕಡೆ ಸ್ಟಿಚ್ ಮಾಡಬೇಕು, ಈ ಕಡೆ ಸ್ಟಿಚ್ ಮಾಡಬೇಕು, ಇಲ್ಲ ಕ್ರಾಸಾಗಿ ಸ್ಟಿಚ್ ಮಾಡಬೇಕು, ಅದೆಲ್ಲ ಬರುತ್ತೆ. ಅದು ಬೇಕಂದರೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಓಕೆನಾ, ಇದು ಏನು ಬಟ್ಟೆ ಜಾಯಿಂಟಿಂಗ್ ಇಲ್ಲದೆ ಇರೋ ಕಾರಣ ಆರಾಮಾಗಿ ಸ್ಟಿಚಿಂಗ್ ಮಾಡ್ಬೋದು. ಬಿಗಿನರ್ಸ್ಗೆ ಈ ಥರ ಆದರೆ ಈಸಿ ಆಗುತ್ತೆ. ಆ ಥರ ಸ್ವಲ್ಪ ಸ್ಟಿಚಿಂಗ್ ಜಾಸ್ತಿ ಬರುತ್ತೆ, ಯಾಕೆಂದರೆ ಕ್ರಾಸಾಗೆಲ್ಲ ಇರುತ್ತೆ. ಅದನ್ನೆಲ್ಲ ಜಾಯಿಂಟ್ ಮಾಡಿಕೊಂಡು ನಾವು ಬಟ್ಟೆ ಕಡಿಮೆ ಇದ್ದಾಗ ನಾವು ಹೆಂಗೆ ಕ್ರಾಸಾಗಿ ಕಟ್ ಮಾಡ್ತೀವಲ್ಲ, ಉಳಿಯೋ ಪೀಸಲ್ಲಿ ನಾವು ಮೇಲ್ಗಡೆ ಪಟ್ಟಿಗೆ ತೊಗೋಬೇಕಾಗುತ್ತೆ. ಆ ಥರ ಎಲ್ಲ ಇರುತ್ತೆ ರೂಲ್ಸ್ಗಳು, ಗೊತ್ತಾ? ಇದು ಪಟೇಲ ಪ್ಯಾಂಟ್ ಸ್ಟಿಚ್ ಮಾಡಬೇಕಾದ್ರೆ. ಓಕೆನಾ, ಪುಷ್ಪಕ್ ಪ್ಯಾಂಟ್ಗೆ ಅಂತ ಪರವಾಗಿಲ್ಲ, ಪುಷ್ಪಕ್ ಪ್ಯಾಂಟ್ ಇನ್ನೂ ಜಾಸ್ತಿ ಜಾಯಿಂಟಿಂಗ್ ಬರುತ್ತೆ, ಇದ್ರಲ್ಲಿ ಪರವಾಗಿಲ್ಲ ನೋಡಿ. ಇವಾಗ ಈ ರೀತಿ ಸ್ಟಿಚಿಂಗ್ ಆದಮೇಲೆ ಆ ಟ್ಯಾಗ್ನ ರೆಡಿ ಮಾಡಿಕೊಂಡು ಹಂಗೇ ಸ್ಟಿಚ್ ಮಾಡ್ಕೊಂಡು ಹೋಗ್ಬಿಟ್ರೆ ಮತ್ತೆ ನಾವು ಪಿನ್ ಹಾಕೋದೆಲ್ಲ ಅವಶ್ಯಕತೆ ಇರೋಲ್ಲ. ಅದನ್ನ ಫೋಲ್ಡ್ ಮಾಡಿ ಅದ್ರ ಮಧ್ಯದಲ್ಲಿ ಇಟ್ಕೊಂಡು ಮಧ್ಯದಲ್ಲಿ ಒಂದು ನಾಟ್ ಹಾಕೋಬಿಡಿ, ಯಾಕೆಂದರೆ ಅದು ಎಳೆದಾಗ ಬಿಚ್ಕೋಬಾರ್ದು. ಅದಕ್ಕೋಸ್ಕರ ಹಾಕ್ಬಿಟ್ಟು ಈ ಥರ ರೌಂಡಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ, ನಿಮಗೆ ಅಲ್ಲೇ ಹಾಕ್ಬಿಟ್ರೆ ಟ್ಯಾಗ್ನ ಮತ್ತೆ ಪಿನ್ನ ತೊಗೊಂಡು ಹಾಕೋದು ಎಲ್ಲ ಮರ್ತೋಗೋದು ಅದೇನೂ ಇರೋಲ್ಲ. ಅಲ್ಲೇ ಹಾಕಿ ಅಲ್ಲೇ ಸ್ಟಿಚ್ ಮಾಡಿಬಿಡಿ. ಓಕೆನಾ, ಈ ರೀತಿ ರೆಡಿ ಮಾಡಿಕೊಂಡ್ರೆ ನಿಮಗೆ ಈಸಿ ಮೆಥಡ್ ಇದು. ನೀವು ಟ್ಯಾಗ್ನ ಮತ್ತೆ ಹಾಕೋಷ್ಟಿರಲ್ಲ, ಟೈಮು ವೇಸ್ಟ್ ಆಗೋಲ್ಲ. ಅಲ್ಲೇ ಸ್ಟಿಚ್ ಮಾಡಿಬಿಟ್ರೆ ಅಲ್ಲೇ ಇದಾಗ್ಬಿಡುತ್ತೆ. ಇದಾದಮೇಲೆ ಮಧ್ಯದಲ್ಲಿ ದಾರ ಎಷ್ಟು ಬೇಕಷ್ಟು ಬಿಟ್ಬಿಟ್ಟು ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಉದ್ದನೇ ತೊಗೊಂಡಿದ್ದೀನಿ ಪೀಸು. ಆ ಮಧ್ಯದಲ್ಲಿ ಒಂದು ರಫ್ ಮಾಡ್ಕೊಳ್ಳಿ, ಯಾಕೆಂದರೆ ದಾರ ಹಿಂದೆ ಮಧ್ಯಕ್ಕೆ ಕರೆಕ್ಟಾಗಿ ಎರಡೂ ಒಟ್ಟಿಗೆ ಮಾಡಿಬಿಟ್ಟು ಆಮೇಲೆ ಅದನ್ನು ಇದು ಮಧ್ಯದಲ್ಲಿ ಒಂದು ರಫ್ ಮಾಡಿ. ಏನಕ್ಕಪ್ಪ ರಫ್ ಅಂದರೆ ಅದು ದಾರ ಹಿಂದೆ ಮುಂದೆ ಜಂಪ್ ಆಗದೆ ಇರಲಿ ಅಂತ. ಎರಡೂ ಒಂದೇ ಸಮಕ್ಕೆ ತೊಗೊಂಬಿಟ್ಟು ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಬಿಟ್ಟು ಆಮೇಲೆ ಕಟ್ ಮಾಡ್ಕೊಳ್ಳಿ. ಓಕೆನಾ, ಈಗ ಇಲ್ಲಿ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ರಫ್ ಮಾಡಿಬಿಟ್ರೆ ಏನಾಗುತ್ತೆ, ನಿಮಗೆ ದಾರ ಹಿಂದೆ ಮುಂದೆ ಜಂಪ್ ಆಗೋಲ್ಲ, ಒಂದೇ ಲೆವೆಲ್ಗಿರುತ್ತೆ. ನೀವು ನೋಡಿರ್ಬೋದು ಒಂದ್ಸಲ ಎಳೆದ್ಬಿಟ್ಟು ಚಿಕ್ಕದಾಗಿ ಹೋಗಿರುತ್ತೆ, ಇಲ್ಲ ಒಳಗಡೆ ಹೋಗ್ಬಿಟ್ಟಿರುತ್ತೆ, ಹಂಗೆಲ್ಲ ಆಗುತ್ತೆ. ಈ ಥರ ರಫ್ ಮಾಡಿದಾಗ ಏನಾಗುತ್ತೆ, ನಿಮಗೆ ದಾರ ಎಲ್ಲೂ ಹೋಗೋಲ್ಲ, ನೀಟಾಗಿರುತ್ತೆ. ಓಕೆನಾ, ಇವಾಗ ಇದು ರೆಡಿ ಆಯಿತು. ಮಧ್ಯದಲ್ಲಿ ನ್ಯಾಚ್ ಹಾಕ್ಕೋಬೇಕು, ಮತ್ತು ಹಿಂಗೆ ಫೋಲ್ಡ್ ಮಾಡಿನೂ ನ್ಯಾಚ್ ಹಾಕ್ಕೊಳ್ಳಿ. ಏನಕ್ಕೆ ಅಂದರೆ ಅದು ಮಧ್ಯ ನಮಗೆ ಫ್ರಿಲ್ ಕೊಡಬೇಕಲ್ಲ, ಅದು ಗೊತ್ತಾಗೋದಕ್ಕೋಸ್ಕರ. ಓಕೆನಾ, ಈ ರೀತಿ ಸ್ಟಿಚಿಂಗ್ ಆದಮೇಲೆ ಅದು ಕರೆಕ್ಟಾಗಿ ಮಧ್ಯದಲ್ಲಿ ತಗೊಳ್ಳಿ. ಅಂದರೆ ಮುಂದೆದಲ್ಲ, ಹಿಂದೆ ಪೀಸು, ಹಿಂದೆ ಮಧ್ಯ ನ್ಯಾಚ್ ಹಾಕಿದ್ದೀವಲ್ಲ ಅಲ್ಲಿ ತೊಗೊಂಡು ಅಲ್ಲಿಂದ ಫ್ರಿಲ್ನ ಸ್ಟಾರ್ಟ್ ಮಾಡಬೇಕು. ಓಕೆನಾ, ಯಾಕೆಂದರೆ ಆ ಕಡೆಯಿಂದನೇ ಕೊಟ್ಕೊಂಡು ನಾವು ಆಲ್ರೆಡಿ ಇನ್ನೊಂದು ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡಿ ಮುಂದೆಗೆ ಎಂಡ್ ಮಾಡಿ. ಓಕೆನಾ, ಇಲ್ಲಿಂದ ಮಧ್ಯ ಸ್ಟಿಚ್ ಮಾಡ್ಕೊಂಬನ್ನಿ. ಇದು ಬಟ್ಟೆ ಜಾಸ್ತಿ ಇದ್ದರೆ ಹಿಂದೇನು ಫ್ರಿಲ್ ಬರುತ್ತೆ, ಆದರೆ ಈ ಬಟ್ಟೆ ಅಷ್ಟಿಲ್ಲ. ಹಂಗಾಗಿ ಇದಕ್ಕೆ ಆ ಥರ ಬಟ್ಟೆಗಾದರೆ ಜಾಸ್ತಿ ಬಟ್ಟೆ ಬೇಕು. ಹಿಂದೇನು ಫ್ರಿಲ್ ಬರುತ್ತೆ, ಮುಂದೆನೂ ಫ್ರಿಲ್ ಬರುತ್ತೆ, ಆ ಥರ. ಇದು ಆ ಥರ ಬರೋಲ್ಲ, ಹಿಂದೆ ಬರೋಲ್ಲ ಫ್ರಿಲ್ಲು, ಸೈಡಿಗೆ ಬರುತ್ತೆ ಅಷ್ಟು. ಸೈಡಲ್ಲಿ ನ್ಯಾಚ್ ಇರುತ್ತಲ್ಲ
ಅಲ್ಲಿಗೆ ಬಂದು ಅಲ್ಲಿಂದ ಫ್ರಿಲ್ ಕೊಟ್ಕೊಳ್ಳಿ. ಓಕೆನಾ? ನಾವು ನಮ್ಮ ನ್ಯಾಚ್ ಹಾಕ್ಕೊಂಡ್ವಲ್ಲ ಅಲ್ಲಿಂದ ಕರೆಕ್ಟಾಗಿ ಆಪೋಸಿಟಾಗಿ ನಿಮಗೆ ಚಿಕ್ಕದಾಗಿ ಬೇಕೋ ದೊಡ್ಡದಾಗಿ ಬೇಕೋ ನೋಡಿಕೊಂಡು ಆರಾಮಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಓಕೆನಾ? ನಾನು ಸುಮ್ಮನೆ ಒಂದು ಮೀಡಿಯಮಾಗಿ ಕೊಡ್ತಾಯಿದ್ದೀನಿ. 1 ಇಂಚು ಇಲ್ಲ 2 ಇಂಚು ನಿಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ನೀಟಾಗಿ ಮಾಡ್ಕೊಂಬಿಟ್ಟು ಮಧ್ಯೆ ಬರುತ್ತಲ್ಲ ನಾವು ಟ್ಯಾಗ್ ಕಟ್ತೀವಲ್ಲ ಅಲ್ಲಿ ಬಂದಾಗ ಅದರ ಆಪೋಸಿಟ್ ಕೊಡಿ ಫ್ರಿಲ್ನ. ಆ ಕಡೆಯಿಂದ ಫಸ್ಟು ಕೊಟ್ಕೊಂಬನ್ನಿ, ಆಮೇಲೆ ಅದು ಹೇಗೆ ಕೊಟ್ಟಿರ್ತೀರ ಅದ್ರ ಆಪೋಸಿಟ್ ಆಗಿ ಕೊಡಿ. ಅವಾಗೇನಾಗುತ್ತೆ ಎರಡೂ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಸ್ಟಿಚ್ ಮಾಡಿದ್ರೆ ಚೆನ್ನಾಗಿ ಬ್ಯೂಟಿಫುಲ್ ಆಗಿರುತ್ತೆ. ಓಕೆನಾ? ನೀವು ಸಣ್ಣದಾಗಾದ್ರೂ ಕೊಡಿ ದೊಡ್ಡದಾಗಾದ್ರೂ ಕೊಡಿ, ಎರಡು ಹೇಗೆ ಕೊಡ್ತೀರೋ ಅದ್ರ ಆಪೋಸಿಟಾಗಿ ಕೊಡಿ, ಅದು ನೀಟಾಗಿ ಗೊತ್ತಾಗುತ್ತೆ. ಓಕೆನಾ? ಈ ರೀತಿ ನಾನು ಇಲ್ಲಿ ನೋಡಿ ಆ ಕಡೆಯಿಂದ ಸೀದಾ ಕೊಟ್ಕೊಂಬಂದೆ. ಇದನ್ನು ಆ ಕೈ ಉಲ್ಟಾ ತಿರುಗಿಸೋದು, ಉಲ್ಟಾ ಫ್ರಿಲ್ ಕೊಟ್ಕೊಂಬರೋದು ಅಷ್ಟೇ. ಒಂದು ಪ್ಯಾಂಟ್ ಹೊಲಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಈ ರೀತಿ ಸಣ್ಣದಾಗಾದರೂ ಸರಿ ದೊಡ್ಡದಾಗಾದರೂ ಸರಿ ಒಂದು ಕಡೆ ಎಷ್ಟು ಕೊಟ್ಟಿರ್ತೀರ ಲೆಕ್ಕ ಕೊಡಿ, ಅಷ್ಟನ್ನೇ ಈ ಕಡೆನೂ ಕೊಡಿ. ಅವಾಗ ಏನಾಗುತ್ತೆ ನಿಮಗೆ ಈಕ್ವಲ್ ಆಗುತ್ತೆ. ಒಂದು ಅಂದರೆ ನಮಗೆ ಕಣ್ಣಳ್ತೆಲ್ಲ ಗೊತ್ತಾಗ್ಬಿಡುತ್ತೆ. ಅವಾಗ ಏನು ಮಾಡ್ತೀವಿ ಅಲ್ಲಿ ಸುಮ್ಮನೆ ಹಂಗೆ ಎಣಿಸ್ಬಿಟ್ಟು ಹಂಗೆ ಇಟ್ಕೊಂಬಂದ್ಬಿಡ್ತೀವಿ ನಾವು. ಓಕೆನಾ? ನೀವಾದರೆ ಒಂದು ಎಣಿಸ್ಕೊಳ್ಳಿ, ಇಷ್ಟು ಫ್ರಿಲ್ ಕೊಟ್ಟಿದ್ದೀವಿ ಅಂತ ಎಣಿಸ್ಕೊಂಡು ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಆ ಥರ ಮಾಡ್ಕೊಬೋದು. ಮಾಡಿಕೊಂಡು ಈ ಥರ ಸ್ಟಿಚಿಂಗ್ ಆದಮೇಲೆ ಡಬಲ್ ಸ್ಟಿಚ್ ಹಾಕ್ಕೊಂಬಿಡಿ ಅಷ್ಟೇ. ಇದು ಫ್ರಂಟಿಗೆ ಮಾತ್ರ ಬರುತ್ತೆ ಫ್ರಿಲ್ಲು, ಇನ್ನೂ ಸೈಡಿಗೆ ಬರೋದು, ಹಿಂದೆ ಮುಂದೆ ಬರೋದು, ಆಮೇಲೆ ಜಾಸ್ತಿ ಫ್ರಿಲ್ ಬರೋದು ಅವೆಲ್ಲ ಇದೆ. ನೋಡೋಣ ನೆಕ್ಸ್ಟ್ ವೀಡಿಯೋಗಳಲ್ಲಿ ಅದನ್ನು ಹಾಕೋಕ್ಕೆ ವೀಡಿಯೋ ಕಟಿಂಗ್ ಸ್ಟಿಚಿಂಗ್ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಅಂದರೆ ಪ್ಯಾಂಟ್ಗಳಲ್ಲಿ ಇನ್ನೂ ಧೋತಿ ಪ್ಯಾಂಟ್ ಥರ ಅಗಲ ಜಾಸ್ತಿ ಫ್ರಿಲ್ ಕೊಟ್ಟು ಹೊಲಿಯೋದೈತೆ, ಈ ಥರ ತುಂಬ ಇದ್ದಾವೆ. ನೋಡೋಣ ಯಾವುದಾಗುತ್ತೆ ಅದು ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ನಿಮ್ಗೆ ಇನ್ನೂ ಯಾವುದಾದ್ರೂ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಆ ಥರ ವೀಡಿಯೋಗಳು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಟ್ಟು ಅದನ್ನು ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ. ಇಲ್ಲಿ ಮಾತ್ರ ಉಲ್ಟಾ ತಿರುಗ್ಸೋಕ್ಕಾಗಲ್ಲ, ಯಾಕಂದರೆ ಫ್ರಿಲ್ ಕೊಡ್ತೀವಲ್ಲ ಅದಕ್ಕೋಸ್ಕರ ನಾವು ಉಲ್ಟಾ ತಿರುಗ್ಸೋಕ್ಕಾಗಲ್ಲ. ಅದಕ್ಕೇನಪ್ಪ ಮಾಡಬೇಕು ಅಂದರೆ ಇದಕ್ಕೇನಿಲ್ಲ, ಡಬಲ್ ಸ್ಟಿಚ್ ಹಾಕೊಬಿಡಿ. ಡಬಲ್ ಸ್ಟಿಚ್ ಹಾಕೋದ್ರಿಂದ ಏನು ತೊಂದರೆ ಇಲ್ಲ. ಇನ್ನು ಮಿಕ್ಕಿದ್ದೆಲ್ಲ ನಾವು ಉಲ್ಟಾ ಮಾಡಿ ಇನ್ನೌಟ್ ಮಾಡಿರ್ತೀವಿ, ಇದೊಂದು ಮಾತ್ರ ಹಾಗೆ ಇರುತ್ತೆ. ಓಕೆನಾ? ನೋಡಿ ರೆಡಿ ಆಯಿತು ಪಟೇಲ ಪ್ಯಾಂಟ್. ನೋಡಿ ಈ ಥರ ಫ್ರಿಲ್ಲು ಕರೆಕ್ಟಾಗಿ ಇಟ್ಟಾಗ ಆಪೋಸಿಟಾಗಿ ಆ ಕಡೆ ಈ ಕಡೆ ನೀಟಾಗಿ ಬರುತ್ತೆ. ಓಕೆನಾ? ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ನೋಡಿ, ಫ್ರಿಲ್ ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಏನೂ ಇಲ್ಲ, ನೀಟಾಗಿ ಬಂದಿದೆ. ಓಕೆನಾ? ನೀವು ಕೂಡ ಈ ರೀತಿ ಟ್ರೈ ಮಾಡ್ಬೋದು. ಇದು ಇನ್ನೊಂದು ಸ್ಟಿಚ್ ಹಾಕೋತಾ ಇದ್ದೀನಿ, ಡಬಲ್ ಸ್ಟಿಚ್ಚು. ಈ ರೀತಿ ಡಬಲ್ ಸ್ಟಿಚ್ ಹಾಕ್ಕೊಂಡ್ರೆ ಆಯಿತು. ಓಕೆನಾ? ಈ ರೀತಿ ಡಬಲ್ ಸ್ಟಿಚ್ ಮಾಡಬೇಕಾದ್ರೆ ಅದನ್ನ ನೀಟಾಗಿ ಫೋಲ್ಡ್ ಮಾಡಿ ಮಧ್ಯಕ್ಕೆ ಸ್ಟಿಚ್ ಹಾಕ್ಬಿಡಿ. ಅದೇನಾಗುತ್ತೆ ಎತ್ಕೊಳ್ಳೋದು ಇಲ್ಲ. ನಾನು ಇಲ್ಲಿ ಸ್ಟಿಚ್ ಮಾಡ್ತಿದ್ದೀನಿ ನೋಡಿ, ಆ ರೀತಿ ಕೆಳಗಡೆ ಅದು ತುದಿಗೆ ಹಾಕ್ಬಿಡಿ. ನಾವೇನು ಸ್ಟಿಚ್ ಮಾಡಿರ್ತೀವಲ್ಲ ಆ ತುದಿ ಮೇಲ್ಗಡೆಗೆ ಅದು ತುದಿಗೆ ಸ್ಟಿಚ್ ಬಂದರೆ ನಿಮಗೆ ಅದು ಎತ್ಕೊಳ್ಳಲ್ಲ. ಅಂದರೆ ಓರ್ಲಾಕ್ ಇಲ್ಲದೆ ಹೋದರೆ ಈ ಥರ ಮಾಡಿ, ಓರ್ಲಾಕ್ ಇದ್ದರೆ ಮಾಮೂಲಿ ಮಾಡಿಬಿಟ್ಟು ಓರ್ಲಾಕ್ ನೀವು ಇವಾಗ ಹೇಗೆ ಸ್ಟಿಚ್ ಮಾಡ್ಕೊಂಬಂದ್ರೆ ಆ ಥರ ಸ್ಟಿಚ್ ಮಾಡಿ ಓರ್ಲಾಕ್ ಮಾಡಿಕೊಂಡು ಮಾಡ್ಕೊಬೋದು. ಇಲ್ಲ ಅಂದರೆ ಈ ಥರ ಸ್ಟಿಚ್ ಮಾಡಿದ್ರೆ ಮಧ್ಯಕ್ಕೆ ಸ್ಟಿಚ್ ಹಾಕಿರ್ತೀವಲ್ಲ ಹಂಗಾಗಿ ಓಪನ್ ಆಗೋಲ್ಲ. ಓಕೆನಾ? ಈ ರೀತಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.